ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇರುವ ಶ್ರೀ ವಿನೋದ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಆಗಸ್ಟ್ 14ರಂದು ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋ ಆಪ್ ಸೊಸೈಟಿ ಲಿಮಿಟೆಡ್ ವತಿಯಿಂದ ಅಗತ್ಯ ವಸ್ತುಗಳ ವಿತರಣಾ ಸಮಾರಂಭ ಜರುಗಿದೆ. ಸಮಾರಂಭದಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಟವೆಲ್, ಬೆಡ್ಶೀಟ್, ನೀರಿನ ಬಾಟಲ್, ಬಾಚಣಿಗೆ, ಹಲ್ಲುಜ್ಜುವ ಬ್ರಷ್, ಪೇಸ್ಟ್, ಸೋಪ್ ಹಾಗೂ ವಿವಿಧ ತಿನ್ನುವ ತಿಂಡಿಗಳನ್ನು ವಿತರಣೆ ಮಾಡಲಾಗಿದೆ. ಮಕ್ಕಳ ದೈನಂದಿನ ಅಗತ್ಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ವಸ್ತುಗಳನ್ನು ವಿತರಿಸುವ ಮೂಲಕ ಸಂಸ್ಥೆಯು ಮಾನವೀಯ ಸೇವಾ ಕಾರ್ಯಕ್ಕೆ ಮುಂದಾಗಿದೆ. ಸರ್, ಇದರಲಿಂದ ಇದ ಮಕ್ಕಳಿಗೆ ಕೊಡ್ಬೇಕಂತಂದು ನೀವು ಹೆಂಗೆ ವಿಚಾರ ಮಾಡಿದ್ದಾರೆ ಸರ್? ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಜಾನ್ ಫರ್ನಾಂಡಿಸ್ ಅವರು ಕೂಡ ಅವರ ಕನಸು ಸರ್ ಇದು. ಆ್ಯಕ್ಚುಲಿ ಅವ್ರು ಪ್ರತಿ ವರ್ಷದಂತ ಕೂಡ ಈ ವರ್ಷನೂ ಕೂಡ ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಸರ್. ನಮ್ಮ ಸಂಸ್ಥೆ ವತಿಯಿಂದ ಏನು ನಮ್ಮ ಸಂಸ್ಥೆಯಲ್ಲಿ ಏನು ಲಾಭ ಗಳಿಕೆ ಮಾಡಿರ್ತದೆ ಆ ಸಂಸ್ಥೆಯಲ್ಲಿ ಕೂಡ ಸೋಷಿಯಲ್ ವರ್ಕಿಂಗ್ ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದಾರೆ ಸರ್. ನಮಸ್ಕಾರ. ಇಂದು 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬಂಕಾಪುರ ಪುಸ್ತಕ ಹದ್ದಿನ ಚಮನ್ ಕ್ರಾಸ್ನಲ್ಲಿ ವಿನೋಬ ಬುದ್ಧಿಮಾಂದ್ಯ ಶಾಲೆಯಲ್ಲಿ ನಮ್ಮ ಪ್ರವಾಸ ಅಧ್ಯಕ್ಷಿರುವ ಈ ಶಾಲೆಯಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ನಮ್ಮ ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಶಾಖೆ ಬಂಕಾಪುರದಿಂದ ಈ ಬುದ್ಧಿಮಾಂದ್ಯ ಮಕ್ಕಳಿಗೆ ಅಗತ್ಯ ಸಾಮಗ್ರಿಗಳನ್ನು ಕೊಡ್ತಾ ಬಂದಿದ್ದಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ಇವತ್ತು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮಗೂ ಒಂದು ವಿಶೇಷವಾಗಿ ಕರೆದಿದ್ದಾರೆ, ಅವರು ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಹಾಗೆ ಈ ಸೌಹಾರ್ದ ಸಂಸ್ಥೆಯು ಬಹಳಷ್ಟು ವರ್ಷದಿಂದ ನಮ್ಮ ಬಂಕಾಪುರದಲ್ಲಿ ಇದೊಂದು ಸೇವೆ ಸಲ್ಲಿಸ್ತಾ ಬಂದಿದೆ. ಹಾಗೆ ಇದು ಸಾಮಾಜಿಕ ಒಂದು ಕಳಕಳಿ. ಇವರ ಅಧ್ಯಕ್ಷರಾದಂಥ ಜಾನ್ ಫರ್ನಾಂಡಿಸ್ ಅವರಿಗೆ ನಮ್ಮ ಪುರಸಭೆ ಎಲ್ಲ ಸದಸ್ಯರ ವತಿಯಿಂದ ನಾವು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಹಾಗೆ ಇಲ್ಲಿ ಬಹಳಷ್ಟು ನಮ್ಮ ಯುವಕರಿಗೂ ಕೂಡ ಸಂಸ್ಥೆಯಿಂದ ಒಂದು ಜಾಬನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ 10ರಿಂದ 12 ಬ್ರಾಂಚನ್ನು ಮಾಡಿ ನಮ್ಮ ಜಿಲ್ಲೆ ಬಹಳಷ್ಟು ಯುವಕರಿಗೆ ಜಾಬ್ ಕೊಡುವ ಮುಖಾಂತರ ಮತ್ತು ವಿಶೇಷವಾಗಿ ಬುದ್ಧಿಮಾಂದ್ಯ ಮಕ್ಕಳಿಗೆ, ಅಂಗವಿಕಲರಿಗೆ ಈ ಥರ ಅಗತ್ಯ ವಸ್ತುಗಳು ಪ್ರತಿ ವರ್ಷವೂ ಕೊಡ್ತಾ ಕಾರ್ಯಕ್ರಮ ಒಂದು ಬೆಳವಣಿಗೆಯನ್ನು ವ್ಯಕ್ತಪಡಿಸ್ತಾ ಎಲ್ಲ ಸಂಸ್ಥೆಯ ಎಲ್ಲ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತೀವಿ. ಧನ್ಯವಾದ. ನಾನು ಸೈಂಟ್ ಮಿಲಾಗ್ರಿಸ್ ಸರ್ಕಾರಿಯ ಬಂಕಾಪುರ ಶಾಖೆಯ ಸಹಾಯಕ ವ್ಯವಸ್ಥಾಪನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದರ ಜೊತೆಗೆ ನಾನು ಶಿಗ್ಗಾಂವ ಶಾಖೆಯಲ್ಲಿ ಸುಮಾರು 7 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಈಗ ಬಂಕಾಪುರ ಶಾಖೆಗೆ ಬಂದೀನಿ. ಇಲ್ಲೇ ನಾವು ಮೊದಲಿಗೆ ಇಲ್ಲಿ ಶಿಗ್ಗಾಂವಲ್ಲಿ ಮೃತ್ಯುಂಜಯ ವೃದ್ಧಾಶ್ರಮ ಹಾಗೂ ಸೇವಾಲಾಲ್ ಅನಾಥಾಶ್ರಮ ಮಕ್ಕಳಿಗೆ ಪ್ರತಿ ವರ್ಷ ಅಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಮತ್ತು ವೃದ್ಧಾಶ್ರಮಕ್ಕೆ ನಾವು ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡ್ಕೊತಾ ಬಂದಿದ್ವಿ. ಮತ್ತು ಇಲ್ಲಿ ಬಂದ ನಂತರ ಬಂಕಾಪುರದಲ್ಲಿ ವಿನೋದ ಬುದ್ಧಿಮಾಂದ್ಯ ಮಕ್ಕಳು ವಸತಿ ಶಾಲೆ ಐತೆ ಅಂತಂದು ನಮ್ಮ ಸಿಬ್ಬಂದಿ ಹೇಳಿದಾಗ ಪ್ರತಿ ವರ್ಷ ನಾವು ಕೊಟ್ಕೊಂಡು ಬಂದ್ವಿ ಸರ್. ಅಲ್ಲಿ ಹೋಗಿ ಬರ್ಕೊಂಡು ಬಂದಾಗ ಇಲ್ಲೆಲ್ಲ ಮಕ್ಕಳನ್ನು ನೋಡಿದಾಗ ಭಾಳ ಇದು ಬೇಜಾರು ಅನಿಸ್ತು. ಅದ್ರ ಜೊತೆಗೆ ಅವರ ಅಧ್ಯಕ್ಷರು ಸುಭಾಷ್ ಅಣ್ಣವ್ರು ನೋಡಿ ಖುಷಿ ಅನ್ನಿಸ್ತು. ಯಾಕಂದ್ರೆ ಯುವಕರಂತೆ ಓದಾಡಿ ಅವರು ನಮ್ಮ ಸಂಸ್ಥೆಯನ್ನು ಬೆಳೆಸಬೇಕು, ಆ ಮಕ್ಕಳಿಗೆ ಒಂದು ವಿಶೇಷ ಆಧಾರ ಸ್ತಂಭ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಸಮಾಜದಲ್ಲಿ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಅವರು ಸಹಾಯವನ್ನು ಕೋರಿ ಈ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಅವರನ್ನ ಸಮಾಜದಲ್ಲಿ ಒಳ್ಳೆ ರೀತಿ. ಕಾರ್ಯಕ್ರಮದಲ್ಲಿ ಬಂಕಾಪುರ ಪುರಸಭೆಯ ಉಪಾಧ್ಯಕ್ಷ ಆಂಜನೇಯ ಗುಡಿಗೇರಿ, ಸಿದ್ದಿಕ್ ಖತೀಬ್, ಅಹಮದ್ ಖಾಜಿ, ಸಲೀಂ ಕಾಕಡ್, ವಿನಾಯಕ ಶಿಂದೆ, ಶಿವಕುಮಾರ್ ನೇಕಾರ್, ರಾಘವೇಂದ್ರ ನಾಯ್ಕ, ರಾಜೇಶ್ ಚರ್ವಾದಿ, ಅಲ್ಲಾವುದ್ದೀನ್ ನದಾಫ್ ಹಾಗೂ ಗಣೇಶ ಪುಕಾಳೆ ಸೇರಿ ಹಲವರು ಉಪಸ್ಥಿತರಿದ್ದರು. ಶಾಲೆಯ ಶಿಕ್ಷಕರು ಆದ ಶೋಭಾ ಮಲ್ಲಾಡದ, ಸುಭಾಷ್, ಪ್ರವೀಣ್, ಗೌರಮ್ಮ, ವಿಶಾಲ್, ನಿತ್ಯ, ಶಶಿಕಲಾ, ಲಕ್ಷ್ಮಿ, ಯಲ್ಲಮ್ಮ, ಗೀತಾ, ಪ್ರೇಮ, ಸುರೇಶ್, ನಿಂಗಪ್ಪ, ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಬಂಕಾಪುರದ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರವಿರಾಜ್ ಸಂಶಿ, ಹಾವೇರಿ ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.